ಸಕ್ಸಸ್ ಆಗೋದಕ್ಕೆ ಒಂದೊಂದು ಚಿಟ್ ಕೋಡ್ ಇದೆ, ಅದೇ ಡಿಸಿಪ್ಲಿನ್. ಯಾಕೆ ಅಂತಂದ್ರೆ ನೀವು ಒಂದು ದಿನ ಜಿಮ್ ಹೋದ್ರೆ ನಿಮ್ಗೆ ಪೂರ್ತಿ ಬಾಡಿ ಏನ್ ಬರಲ್ಲ. ಡೈಲಿ ಡಿಸಿಪ್ಲಿನ್ ಇಂದ ಜಿಮ್ ಹೋಗ್ತಾ ಇದ್ರೆ ಆಗ ನಿಮ್ಮ ಬಾಡಿ ಬಿಲ್ಡ್ ಆಗುತ್ತೆ. ಅದೇ ತರ ಒಂದು ದಿನ ನಿಮ್ಮ ಗೋಲ್ ಮೇಲೆ ಕೆಲಸ ಮಾಡಿದ್ರೆ ಅದು ಅಚೀವ್ ಆಗಲ್ಲ. ನೀವು ಪ್ರತಿ ದಿನ ರೆಗ್ಯುಲರ್ ಆಗಿ ನಿಮ್ಮ ಗೋಲ್ಸ್ ಮೇಲೆ ಕಷ್ಟ ಪಡ್ತಾ ಇದ್ರೆ ಆಗ ಮಾತ್ರನೇ ಅಚೀವ್ ಆಗುತ್ತೆ. ಬಟ್ ಇದಕ್ಕೆ ನಿಮ್ಗೆ ಅನ್ಬ್ರೇಕಬಲ್ ಡಿಸಿಪ್ಲಿನ್ ಬೇಕು. ಅಂಡ್ ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಆತರ ಒಂದು ಚಿಟ್ ಕೋಡ್ ಕೊಡ್ತೀನಿ. ಅದರ ನಂತರ ನೀವು ಅನ್ಬ್ರೇಕಬಲ್ ಡಿಸಿಪ್ಲಿನ್ ಅನ್ಲಾಕ್ ಮಾಡ್ತೀರಾ ಅಂಡ್ ಯು ವಿಲ್ ಅನ್ಸ್ಟಾಪಬಲ್. ಲೆಟ್ ಸ್ಟಾರ್ಟ್. ಸೊ ನ್ಯೂಟನ್ಸ್ ಅವರ ಅಜ್ಜನ ಲಾ ನೀವು ಓದಿರ್ತೀರಾ. ಅದರಲ್ಲಿ ನ್ಯೂಟನ್ಸ್ ಹಿಂಗ್ ಹೇಳ್ತಾರೆ, ಯಾವುದೇ ಒಂದು ವಸ್ತು ಮೋಷನ್ ಗೆ ಹೋಗಲ್ಲ, ಯಾರಾದ್ರೂ ಅದನ್ನ ಪುಷ್ ಕೊಟ್ರೆ ಮಾತ್ರನೇ ಅದು ಮೋಷನ್ ಅಲ್ಲಿ ಮೂವ್ ಆಗುತ್ತೆ. ಅಂಡ್ ಮತ್ತೆ ಒಮ್ಮೆ ಅದು ಮೋಷನ್ ಹೋದ್ರೆ ಬೇರೆ ಒಂದು ಫೋರ್ಸ್ ತಡೆಯೋವರೆಗೂ ಅದು ನಿಲ್ಲಲ್ಲ. ಸೊ ಈ ಲಾ ಅನ್ನೋದು ಡಿಸಿಪ್ಲಿನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಒಂದು ಕೆಲಸ ನೀವು ಸ್ಟಾರ್ಟ್ ಮಾಡೋದಕ್ಕೆ ಮಾತ್ರ ಕಷ್ಟ ಅಷ್ಟೇ. ಫಾರ್ ಎಕ್ಸಾಂಪಲ್ ನೀವು ಬುಕ್ ಓದ್ಬೇಕು ಅನ್ಕೊಂಡಿರ್ತೀರಾ, ಆದ್ರೆ ನಿಮ್ಗೆ ಓದಕ್ ಕಷ್ಟ ಅಲ್ಲ. ಆ ಬುಕ್ ಮತ್ತು ನೋಟ್ ಬುಕ್ ತೆಗೆದುಕೊಂಡು ಅದನ್ನ ಓದೋದಕ್ಕೆ ನಿಮ್ಗೆ ಕಷ್ಟ. ಅಂಡ್ ಎಕ್ಸರ್ಸೈಸ್ ಮಾಡೋದು ನಿಮ್ಗೆ ಕಷ್ಟ ಅಲ್ಲ, ಆ ಒಂದು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋದು ನಿಮ್ಗೆ ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ನಿಮ್ಮ ಸೋಮಾರಿತನ, ನಿಮ್ಮ ಮೈಂಡ್ ಕೆಲಸ ಮಾಡದೇ ಇರೋದಕ್ಕೆ ನಿಮ್ಮ ಮೈಂಡ್ ಯಾವತ್ತೂ ಎಕ್ಸ್ಕ್ಯೂಸ್ ಕೊಡ್ತಾ ಬರ್ತಾ ಇರುತ್ತೆ. ಬಟ್ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಸೊಲ್ಯೂಷನ್ ಬಂದಿದೆ. ನೀವು ಯಾವ್ದೋ ಒಂದು ಕೆಲಸ ಮಾಡ್ಬೇಕಂದ್ರೂ ಯು ಮಸ್ಟ್ ಹ್ಯಾವ್ ಸ್ಟ್ರಾಂಗ್ ರೀಸನ್. ಈ ಕೆಲಸ ನಾನು ಯಾಕೆ ಮಾಡ್ಬೇಕು, ಇದು ಯಾಕೆ ಇಂಪಾರ್ಟೆಂಟ್, ಈ ಕೆಲಸ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ನೀವು ಈ ತರ ಫೀಲ್ ಆದಾಗ ಮಾತ್ರ ನಿಮ್ಮಲ್ಲಿ ತುಂಬಾ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್, ಒಂದ್ ವೇಳೆ ನಿಮ್ಗೆ ಇದು ರಿಲೇಟ್ ಆಗ್ತಾ ಇದ್ರೆ ಜಸ್ಟ್ ಟೈಪ್ ಇನ್ ಕಾಮೆಂಟ್ಸ್ ಅನ್ಸ್ಟಾಪಬಲ್. ನೋಡೋಣ ಈ ಒಂದು ಸಿಚುವೇಶನ್ಸ್ ಅಲ್ಲಿ ಎಷ್ಟು ಜನ ಇದಾರೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ನೆಕ್ಸ್ಟ್ ಟೈಮ್ ಯಾವ್ದೋ ಒಂದು ಕೆಲಸ ಮಾಡಕ್ಕೆ ಮನ್ಸಿಲ್ಲ ಅಂತಂದಾಗ ನಿಮ್ಮ ಮೈಂಡ್ ನಲ್ಲಿ ಒಂದೇ ಯೋಚನೆ ಮಾಡಿ, ಈ ಕೆಲಸ ನಾನ್ ಯಾಕೆ ಮಾಡ್ಬೇಕು. ಆ ರೀಸನ್ ಅನ್ನೋದು ಏನೇ ಇರಬಹುದು, ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ಡ್ರೀಮ್ಸ್ ಏನಾದ್ರು, ನೀವು ಒಂದು ಸ್ಟ್ರಾಂಗ್ ರೀಸನ್ ಇಮ್ಯಾಜಿನ್ ಮಾಡಿದ ತಕ್ಷಣ ನಿಮ್ಮೊಳಗೆ ಬೆಂಕಿ ಹತ್ತುತ್ತೆ. ಈ ಬೆಂಕಿ ಅನ್ನೋದು ಒಂದು ಚೀಪ್ ಮೋಟಿವೇಶನ್ ಅಲ್ಲ, ಸ್ವಲ್ಪ ಹೊತ್ತು ಇದ್ದು ಹಾರೋಗೋದ್ ಕೂಡ ಅಲ್ಲ, ಇದು ಲಿಮಿಟ್ಲೆಸ್. ನೀವು ನಿಮ್ಮ ಸ್ಟ್ರಾಂಗ್ ರೀಸನ್ ನೆನಪು ಮಾಡ್ಕೊಂಡಾಗೆಲ್ಲ ಒಳಗಿಂದ ನಿಮ್ಮ ಮೋಟಿವೇಶನ್ ಬರುತ್ತೆ. ಅಂದ್ರೆ ಒಳಗಡೆಯಿಂದ ನಿಮ್ಮನ್ನ ನೀವೇ ಪುಷ್ ಮಾಡ್ಕೊಳ್ತೀರಾ. ಬಟ್ ನ್ಯೂಟನ್ಸ್ ಲಾ ಪ್ರಕಾರ ಒಂದು ಪುಷ್ ಸಿಕ್ಕಿದ ಮೇಲೆ ಮೋಷನ್ ಗೆ ಹೋಗುತ್ತೆ. ಅಂಡ್ ಅದೇ ತರ ಬೇರೆ ಯಾವ್ದಾದ್ರು ಒಂದು ಫೋರ್ಸ್ ಅದನ್ನ ತಡೆ ಹಾಕೋ ಶಕ್ತಿ ಇರುತ್ತೆ. ಸೇಮ್ ನಿಮ್ಗೂ ಇಲ್ಲಿ ಹಿಂಗೆ ಆಗ್ಬಹುದು. ನೀವು ಒಂದ್ಸತಿ ಆಕ್ಷನ್ ಇಳಿದ್ಮೇಲೆ ನಿಮ್ಮನ್ನ ನಿಲ್ಸೋದಕ್ಕೆ ತುಂಬಾ ಫೋರ್ಸ್ ಅನ್ನೋದು ಇರುತ್ತೆ. ಲೈಕ್ ಮೊಬೈಲ್, ಪಾರ್ಟಿ, ಫ್ರೆಂಡ್ಸ್, ಫೋನ್, ಡಿಸ್ಟ್ರಾಕ್ಷನ್. ಸೊ ಇವೆಲ್ಲ ಏನ್ ಡಿಸ್ಟ್ರಾಕ್ಷನ್ಸ್ ಇದೆ ಅಲ್ವಾ, ಇದು ತುಂಬಾ ಪವರ್ಫುಲ್. ಈ ಒಂದು ಕೆಲಸಗಳು ಯಾರನ್ನಾದ್ರೂ ಆ ಒಂದು ಕೆಲಸನ ಮಾಡದೇ ಇರೋ ತರ ನಿಲ್ಸ್ಬಿಡುತ್ತೆ. ಬಟ್ ಇದಕ್ಕೆ ಸೊಲ್ಯೂಷನ್ ಕೂಡ ಇದೆ. ಈ ಪ್ರಪಂಚ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ಸ್ ಮಾಡಲ್ಲ. ನಿಮ್ಮ ಮೈಂಡ್ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ನಿಮ್ಮ ಮೈಂಡ್ ಅದು ಮಾಡಕ್ ಬಿಡಲ್ಲ. ಅಂಡ್ ನಿಮ್ಗೆ ತುಂಬಾ ಕಾರಣಗಳು ಕೂಡ ಕೊಡ್ತಾ ಇರುತ್ತೆ. ಸೊ ಈ ಒಂದು ಎಲ್ಲ ವೇಸ್ಟ್ ಕಾರಣಗಳಿಂದ ನಿಮ್ಮ ಡಿಸಿಪ್ಲಿನ್ ಬ್ರೇಕ್ ಆಗುತ್ತೆ. ಸೊ ಈ ತರ ನಿಮ್ಗೆ ಆಗ್ಬಾರ್ದು ಅಂತಂದ್ರೆ ಜಸ್ಟ್ ಫಾಲೋ ದಿಸ್ ರೂಲ್. 10 minutes ರೂಲ್ ನ ಯೂಸ್ ಮಾಡಿ. ಈ ಒಂದು ರೂಲ್ ಪ್ರಕಾರ ಯಾವ್ದೊಂದು ಡಿಸ್ಟ್ರಾಕ್ಷನ್ಸ್ ನಿಮ್ಮನ್ನ ತಡೆಯಕ್ಕಾಗೋದು ಕೇವಲ 10 ನಿಮಿಷ ಮಾತ್ರ. ಆ ಒಂದು 10 ನಿಮಿಷದಲ್ಲಿ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಪೀಕ್ಸ್ ಅಲ್ಲಿ ಇರುತ್ತೆ. ಇದನ್ನ ದೊಡ್ಡವ್ರ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಟ್ ಈ ಒಂದು ವಿಷಯ ಗೊತ್ತಿದ್ರೆ ನೀವು 100% ಕಂಟ್ರೋಲ್ ಮಾಡಬಹುದು. ಅದು ಏನು ಅಂತಂದ್ರೆ, ನೀವು ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರೆ 10 ನಿಮಿಷ ಯಾವ್ದೋ ಒಂದು ರೀತಿಯಾದ ಡಿಸ್ಟ್ರಾಕ್ಷನ್ಸ್ ಮೇಲೆ ನೀವು ಗಮನನ ಕೊಡಕ್ ಹೋಗ್ಬೇಡಿ. ಲೈಕ್ ಮೊಬೈಲ್, ಟಿವಿ, ಪಾರ್ಟಿ, ಫ್ರೆಂಡ್ಸ್ ಏಂದಕ್ಕೂ ಕೊಡಕ್ ಹೋಗ್ಬೇಡಿ. ಮತ್ತೆ ಈ ಒಂದು ಸೀಕ್ರೆಟ್ ಯೂಸ್ ಮಾಡಿ. ಅವತ್ತು ನೀವೊಂದು ಕೆಲಸನ ಫೋಕಸ್ ಆಗಿ ಮಾಡ್ಬೇಕು ಅಂತಂದ್ರೆ ಬರೀ 10 ನಿಮಿಷ ಇಲ್ಲ 5 ನಿಮಿಷ ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು ಬೈನೋರಲ್ ಬೀಟ್ಸ್ ಸಾಂಗ್ ನ ಕೇಳಿ. ಈ ಒಂದು ಸಾಂಗ್ ಅನ್ನೋದು ನಿಮ್ಮ ಫ್ರೀಕ್ವೆನ್ಸಿನ ಸ್ಟೇಬಲ್ ಮಾಡಿ ನಿಮ್ಮ ಫೋಕಸ್ ಅನ್ನೋದು 10x ಇಂಪ್ರೂವ್ ಮಾಡುತ್ತೆ. ಒಂದ್ ವೇಳೆ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತಂದ್ರೆ ಒಂದು ಪವರ್ಫುಲ್ ಮೋಟಿವೇಶನ್ ಸಾಂಗ್ ನ ಹಾಕೊಳ್ಳಿ. ನಿಮ್ಮ ಗೋಲ್ಸ್ ನ ಇಮ್ಯಾಜಿನ್ ಮಾಡಿ. 10 ನಿಮಿಷ ನಂತರ ಈ ಡಿಸ್ಟ್ರಾಕ್ಷನ್ಸ್ ನಿಮ್ಮ ವಿಲ್ ಪವರ್ ಮುಂದೆ ತುಂಬಾ ಚಿಕ್ಕದಾಗುತ್ತೆ. ನೀವು ಅವುಗಳನ್ನೆಲ್ಲ ಕಿಲ್ ಮಾಡ್ತೀರಾ. ಸೊ ಈಗ ತುಂಬಾ ಗಮನ ಇಟ್ಕೇಳಿ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಒಂದು ದಿನ ಕೂಡ ಗ್ಯಾಪ್ ಇಲ್ಲದೆ ನಿಮ್ಮ ಟಾಸ್ಕ್ ನ ರೆಗ್ಯುಲರ್ ಆಗಿ ಹೇಗೆ ಮಾಡೋದು. ಸೊ ಇದಕ್ಕೆ ವೆರಿ ಸಿಂಪಲ್. ಒಂದು ಪೇಜ್ ನ ತಗೊಳ್ಳಿ, 1ರಿಂದ 30 ಒಂದು ಪೇಜ್ ನಲ್ಲಿ ಬರ್ಕೊಳ್ಳಿ. ಟಾಪ್ ನಲ್ಲಿ ಹೆಡ್ಡಿಂಗ್ ಅನ್ನೋದು ಮಿಷನ್ ಅನ್ಸ್ಟಾಪಬಲ್ ಅಂತ ಬರೀರಿ. ನೀವು ಇಟ್ಕೊಂಡಿರೋ ಗೋಲ್ಸ್ ಅದ್ರಲ್ಲಿ ಬರೀರಿ. ಆ ಒಂದು ಗೋಲ್ಸ್ ನ ನಿಮ್ಮ ಕಣ್ ಬಿಡೋ ಜಾಗದಲ್ಲಿ ಎಲ್ಲದೋ ಒಂದ್ ಕಡೆ ಸ್ಟಿಕ್ ಮಾಡಿ. ಈಗ ನಿಮ್ಮ ಗೋಲ್ ರಿಲೇಟೆಡ್ 3 ಟಾಸ್ಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವನ್ನ ನೀವು ರೆಗ್ಯುಲರ್ ಆಗಿ ಮಾಡಿ. ಯಾವ ದಿನ ನೀವು ಇಟ್ಕೊಂಡಿರೋ ಟಾಸ್ಕ್ಸ್ ನೆಲ್ಲ ಕಂಪ್ಲೀಟ್ ಮಾಡ್ತಿರೋ ಆ ಒಂದು ಡೇಟ್ ಮೇಲೆ ರಾಂಗ್ ಮಾರ್ಕ್ ಹಾಕಿ. ಇದು ಸೈಕಾಲಜಿ ಗೇಮ್ ತರ. ಇಲ್ಲಿ ರೂಲ್ ಅನ್ನೋದು ಡೋಂಟ್ ಬ್ರೇಕ್ ದ ಚೈನ್. ಈ ಪೇಜ್ ಮೇಲೆ ಎಕ್ಸ್ ಮಾರ್ಕ್ ತುಂಬಾ ಇದ್ದಷ್ಟು ನಿಮ್ ಒಳಗಡೆಯಿಂದಾನೇ ಬರುತ್ತೆ. ಏನಾದ್ರೂ ಆಗ್ಲಿ ಈ ಚೈನ್ ನ ಬ್ರೇಕ್ ಮಾಡಬಾರ್ದು ಅಂತ. ಸೊ ನೀವು ಈ ಪೇಜ್ ನ ಲಾಸ್ಟ್ ಕ್ರಾಸ್ ಮಾಡಿದ ದಿನ ಆ ಒಂದು ಪೇಜ್ ಮುಗಿದ ಮೇಲೆ ಮತ್ತೆ ಇನ್ನೊಂದು ಪೇಜ್ ಹಾಕೊಳ್ಳಿ. ಈ ತರ ನೀವು ಅನ್ಬ್ರೇಕಬಲ್ ಡಿಸಿಪ್ಲಿನ್ ಅನ್ಲಾಕ್ ಮಾಡ್ತೀರಾ. ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ನೀವು ಎಷ್ಟು ಜನ ನೋಡ್ತಾ ಇದೀರೋ ನನ್ಗಂತೂ ಗೊತ್ತಿಲ್ಲ. ಮೇ ಬಿ ಈ ಚಾನಲ್ ಗೆ ರೀಚ್ ಕಮ್ಮಿ ಇರಬಹುದು. ಬಟ್ ನೀವು ಸಪೋರ್ಟ್ ಮಾಡಿದ್ರೆ ಈ ತರ ಮತ್ತಷ್ಟು ಪವರ್ಫುಲ್ ಕಂಟೆಂಟ್ ನ ನಿಮ್ ಮುಂದೆ ಡೈಲಿ ತರ್ತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಅನ್ಬ್ರೇಕಬಲ್ ಆಗೋಕೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋ ಮಿಸ್ ಹಾಕೋಬೇಡಿ. ಅದು ನಿಮ್ಮನ್ನ ಮೆಂಟಲಿ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಸೊ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂದಿಲ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.